ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ನಮ್ಮ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಈಗಾಗಲೇ ಏನು ಸ್ಪೆಷಲ್ ಅಂತ. ಅದು ಸಖತ್ ಟೇಸ್ಟಿಯಾಗಿರುವಂತಹ ಈರುಳ್ಳಿ ಚಟ್ನಿ ಅಥವಾ ಕೆಂಪು ಚಟ್ನಿ ಅಥವಾ ಖಾರದ ಚಟ್ನಿ ಯಾವ್ದು ಬೇಕಾದರೂ ಕರಿಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದಂತ ನೋಡೋಣ. ಒಂದು ಪ್ಯಾನಿಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಿದ್ದಕ್ಕೆ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ನೀವೆಲ್ಲಾದರೂ ಟ್ರಿಪ್, ಈಗ ಸಮ್ಮರೆಲ್ಲ ಎಲ್ಲರೂ ಟ್ರಿಪ್ ಹೋಗ್ತೀರಾ, ಎಲ್ಲ ಕಡೆನೂ ಸಿಲಿಂಡ್ರ್ ಅಭಾವ ಇದ್ದೇ ಇರುತ್ತೆ. ಅದು ಸಿಗಲ್ಲ ಇದು ಸಿಗಲ್ಲ ಅಂತಾರೆ. ಈ ಥರ ಚಟ್ನಿ ಮಾಡ್ಕೊಂಡು ಹೋಗಿ. ಮೆಂತ್ಯ ಕಾಳು, ಜೀರಿಗೆ. ಫಸ್ಟ್ ಮೆಂತ್ಯ ಹಾಕಿದ್ದು, ಆಮೇಲೆ ಜೀರಿಗೆ. ಈ ಥರ ನೀವು ಒಂದು ಚಟ್ನಿ ಮಾಡ್ಕೊಂಡು ಹೋದರೆ ತುಂಬಾ ಈಸಿ. ಹೊರಗಡೆ ಇಲ್ಲ ಮನೆಯಿಂದನೇ ಚಪಾತಿ ಮಾಡ್ಕೊಂಡು ಹೋಗ್ಬೋದು, ಡ್ರೈ ಚಪಾತಿ, ಇಲ್ಲ ಇಡ್ಲಿ, ದೋಸೆ, ಬಿಸಿ ಅನ್ನ ತೊಗೊಂಡ್ರೂ ಕೂಡ ಈ ಚಟ್ನಿ ತುಂಬಾ ಯೂಸ್ ಆಗುತ್ತೆ. ತಿಂಗಳಾನ್ಗಟ್ಟಲೆ ಹೊರಗೆ ಇಟ್ಟರೂ ಕೆಡೋದಿಲ್ಲ. ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು, ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಈರುಳ್ಳಿ, ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕಿದು. ಕರಿಬೇವಿನ ಸೊಪ್ಪು, ಕರಿಬೇವು ತುಂಬಾ ಒಳ್ಳೆಯದು ಕಣ್ಣಿಗೆ, ಕೂದಲಿಗೆ, ಎಲ್ಲದಕ್ಕೂ. ಹಾಗಾಗಿ ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಹಾಕೋದ್ರಿಂದ ಬೇಗ ಕಲರ್ ಎಲ್ಲ ಈರುಳ್ಳಿ ಕಲರ್ ಚೇಂಜ್ ಆಗುತ್ತೆ. ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಚೆನ್ನಾಗಿ ಬೇಯಬೇಕು ಈರುಳ್ಳಿ ಎಲ್ಲ. ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ಇದು ದೋಸೆ, ಇಡ್ಲಿ, ಚಪಾತಿ, ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಈ ಚಟ್ನಿ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ಆಗ್ತಾ ಬಂದಿದೆ. ಇನ್ನೇನು ಹುಣಸೆ ಹಣ್ಣು, ಅದು ಕೂಡ ಚೆನ್ನಾಗಿ ಹುರಿಬೇಕು. ಇದು 3/4% ಬೆಂದಿದೆ ಇದು ಆಲ್ರೆಡಿ. ಕೊತ್ತಂಬರಿ ಸೊಪ್ಪು, ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲೇ.
ಬೆಲ್ಲ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಫಸ್ಟು ಒಣಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕೋತಿದ್ದೀನಿ, ಆಮೇಲೆ ಈರುಳ್ಳಿ. ನೋಡಿ ಚಟ್ನಿ ಕೂಡ ರೆಡಿಯಾಗಿದೆ, ಕಲರು ಕೂಡ ಸಖತ್ತಾಗಿ ಬಂದಿದೆ, ಟೇಸ್ಟು ಅಷ್ಟೇ ಸೂಪರಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.